ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಸಮಾನಕರ್ಮಾಚರಣೆ ಪತಿತಾನಾಂ ನ ಪಾತಕಂ ಔತ್ಪತ್ತಿಕೋ ಗುಣೈಃ ಸಂಗೋ ನ ಶಯಾನ ಪತತ್ಯಧಃ. ಯಾರ ಅಪರಾಧ ಏನು, ನಾವು ಸಮಾಜದಲ್ಲಿ ಯಾರನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದನ್ನು ಮಧ್ವಾಚಾರ್ಯರು ಬಹಳ ಸೊಗಸಾಗಿ ನಿರೂಪಣೆ ಮಾಡಿದರು. ಅದರ ಸಾರವನ್ನು ಮತ್ತೆ ಹೇಳೋದಾದರೆ, ದೇವರ ದಾರಿಯನ್ನು ಹಿಡಿದಿರುವವ ಈ ತಪ್ಪುಗಳನ್ನು ಮಾಡಬಾರದು ಅಂತ ಸದಾಚಾರದ ತಪ್ಪುಗಳ ಕುರಿತು ಹೇಳೋದು. ನಾನು ದೇವರ ಭಕ್ತ, ದೇವರ ದಾರಿಯಲ್ಲಿ ಹೋಗ್ತೇನೆ ಅಂತಂದರೆ ನನಗೆ ಈ ಎಲ್ಲ ತಪ್ಪುಗಳು ಅನ್ವಯಿಸುತ್ತೆ. ಸದಾಚಾರದಲ್ಲಿ ಮಾಡುವ ತಪ್ಪುಗಳು. ನಾನು ದೇವರ ದಾರಿಯಲ್ಲೇ ಇಲ್ಲ ಅನ್ನುವವನಿಗೆ ಅದೇ ದೊಡ್ಡ ತಪ್ಪು. ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಭಾಗವತ ಹೇಳಿದ್ದು ನಶಯಾನಃ ಪತತ್ಯಧಃ ಅಂತ. ಮಲಗಿದರೆ ಬೀಳೋದೆಲ್ಲಿಂದ ಅಂತ ಹೇಳೋದು ಹೀಗೆ. ಇಷ್ಟನ್ನು ನಾವು ಸೂಕ್ಷ್ಮವಾಗಿ ನೋಡಿದೆವು. ಕೃಷ್ಣ ರೆವಲ್ಯೂಷನರಿಯೇ ಆಗಿರೋದು ಬೇಡ ಅಂತ, ರೆವಲ್ಯೂಷನರಿ ಥಿಂಕಿಂಗ್ ಬೇಡ ಅಂತ ಹೇಳ್ತಾ ಇಲ್ಲ. ಆ ಥಿಂಕಿಂಗು ಸರಿಯಾಗಿರಬೇಕು. ಕ್ರಾಂತಿ ಅಂತನ್ನೋದು ಅಥವಾ ಹೊಸ ಜೀವನ ಪದ್ಧತಿ ಅಂತನ್ನೋದು ಚೌಕಟ್ಟನ್ನು ಮೀರಬಾರದು. ಚೌಕಟ್ಟಿನ ಒಳಗಡೆಯೇ ಕ್ರಾಂತಿಕಾರಿಯಾಗಿರಬೇಕು. ಊರಲ್ಲೆಲ್ಲ ಮುಳ್ಳು ತುಂಬಿದೆ ಅಂತ ಹೇಳಿದ್ರೆ ಊರನ್ನು ಬಿಡೋದಲ್ಲ, ನಾವು ಚಪ್ಪಲಿ ಹಾಕೋಬೇಕು ಅಂತನ್ನೋದು ಕೃಷ್ಣನ ಒಂದು ಅಭಿಪ್ರಾಯ. ನಾವೀಗೇನು ಮಾಡ್ತಾ ಇದ್ದೀವಿ ಅಂದರೆ, ಮುಳ್ಳಿದೆ ಅಂತಂದರೆ ಆ ದಾರಿಯನ್ನೇ ಬಿಟ್ಟುಬಿಡೋದು ಅಂತ. ಸರಿಯಾದ ದಾರಿ, ಹತ್ತಿರದ ದಾರಿ, ಮುಳ್ಳಿದೆ, ನಾವು ಚಪ್ಪಲಿ ಹಾಕೊಳ್ಬೇಕು ಅಂತ ಯೋಚನೆ ಮಾಡೋಲ್ಲ. ಇಡೀ ಎಲ್ಲವನ್ನು ಬಿಟ್ಟುಬಿಡೋದು. ಇದು ಬಹಳ ನಷ್ಟಕ್ಕೆ ಕಾರಣ, ಇದು ಅಪರಾಧ ಕೂಡ ಅನ್ನೋದು ಅಭಿಪ್ರಾಯ. ನಾವೀಗೇನು ಮಾಡ್ತಾ ಇದ್ದೇವೆ, ಯಾರೋ ಒಬ್ಬರು ತಪ್ಪು ಮಾಡಿದ್ರು ಅಂತ ಇಟ್ಕೊಳ್ಳಿ, ನಮಗೆ ಅವ್ರನ್ನ ಕಂಡ್ರೆ ಆಗೋದಿಲ್ಲ, ಅಥವಾ ಅವರಿಂದ ನಾವು ಬಹಳ ಪೀಡೆಯನ್ನು ಅನುಭವಿಸಿರ್ತೇವೆ. ಅದಕ್ಕಾಗಿ ಅವರ ದಾರಿಯನ್ನೇ ದ್ವೇಷ ಮಾಡಿಬಿಡೋದು, ಅದು ಒಳ್ಳೆಯ ದಾರಿ ಆಗಿದ್ದರೂ ಕೂಡ. ಆ ತರಹ ಮಾಡಬೇಡಿ ಅಂತ ಕೃಷ್ಣ ಹೇಳಿದ. ಇನ್ನು ಯಥೋ ಯಥೋ ನಿವರ್ತೇತ ವಿಮುಚ್ಚೇತ ತತಸ್ತತಃ ಅಂತನ್ನುವ ಶ್ಲೋಕದಲ್ಲಿ ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ, ದೇವರಲ್ಲಿ ಕರ್ಮ ಸಮರ್ಪಣೆ ಅನ್ನೋದೇ ಮುಖ್ಯವಾದ ಧರ್ಮ. ಯಾರು ದೇವರ ಕರ್ಮ ಸಮರ್ಪಣೆಯನ್ನು ಮಾಡೋದಿಲ್ಲ ಅವನಿಗೆ ಶೋಕ, ಮೋಹ, ಭಯ ಮೊದಲಾದವುಗಳು ಬರುತ್ತೆ. ಮಾಡುವ ಕರ್ಮವನ್ನೇ ದೇವರಿಗೆ ಸಮರ್ಪಣೆ ಮಾಡಿಬಿಟ್ರೆ ದಿನದ ಅಂತ್ಯದಲ್ಲಿ ಆಗ ಈ ಸಮಸ್ಯೆಗಳೆಲ್ಲ ಇರೋದಿಲ್ಲ. ಇಷ್ಟು ನಿನ್ನೆಯ ಸಾರ. ಇವತ್ತು ಒಂದು 4 ಶ್ಲೋಕಗಳ ಮನಃಶಾಸ್ತ್ರ ಇದೆ. 4 ಶ್ಲೋಕಗಳು. ಅದನ್ನು ಕೃಷ್ಣ ಗೀತೆಯಲ್ಲಿ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಅಂತ ನಿರೂಪಣೆ ಮಾಡಿದ್ದಾನೆ. ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಬುದ್ಧಿನಾಶಾತ್ ಪ್ರಣಶ್ಯತಿ
ಅಂತ ಅಲ್ಲಿಯ ತನಕ ಗೀತೆಯಲ್ಲಿ ಹೇಳಿದ್ದಾನೆ. ಅದರ ಸ್ಫುಟವಾದ ವ್ಯಾಖ್ಯಾನವನ್ನು ದೇವರು ಇಲ್ಲಿ ಮಾಡ್ತಾನೆ. ವಿಷಯೇಷು ಗುಣಧ್ಯಾನಾತ್ ಪುಂಸಃ ಸಂಗಸ್ತತೋ ಭವೇತ್. ವಿಷಯ ಪದಾರ್ಥಗಳು ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವು ವಿಷಯ. ಇಷ್ಟೇ ತಾನೇ ಇರೋದು, ಇನ್ನೇನು ಏನಿಲ್ಲ, ಇರೋದು 5. ಈ 5ರಲ್ಲಿ ಪರ್ಮಿಟೇಷನ್ ಕಾಂಬಿನೇಷನಲ್ಲಿ ಒಬ್ರಿಗೆ ಒಂದು ಇಷ್ಟ ಆದರೆ ಇನ್ನೊಬ್ರಿಗೆ ಇನ್ನೊಂದು ಇಷ್ಟ ಆಗಲ್ಲ, ಅಷ್ಟೇ. ವಿಷಯ ರಸ ಅಂತ ತೆಗೆದುಕೊಂಡಾಗ ಒಬ್ರಿಗೆ ಖಾರ ಇಷ್ಟ, ಒಬ್ರಿಗೆ ಇಷ್ಟ ಇಲ್ಲ. ಹಾಗೆ ಶಬ್ದಸ್ಪರ್ಶ ರೂಪರಸ ಗಂಧಗಳಲ್ಲಿ ಏನು ನಮ್ಮ ಆಯ್ಕೆಗಳು ಅಂತ ಇರುತ್ತೆ, ಅದು ಪರಿಸರದಿಂದ ಬಂದದ್ದು, ಆಮೇಲೆ ನಮ್ಮ ಮನಸ್ಸಿಗೆ ಹಿತವಾಗುವಂಥದ್ದು, ನಮ್ಮ ಮನಸ್ಸಿಗೆ ಇಷ್ಟವಾದದ್ದು, ಆದರೆ ದೇಹಕ್ಕೆ ಹಿತ ಆಗುವಂಥದ್ದು, ಅಹಿತ ಆಗುವಂಥದ್ದು ಎಲ್ಲ ಇರುತ್ತೆ. ಇದು ವಿಷಯ ಪದಾರ್ಥ. ಈ ವಿಷಯ ಪದಾರ್ಥದಲ್ಲಿ ಗುಣಧ್ಯಾನ, ಇದು ಗುಣ ಅಂತ ಯಾರಿಗೆ ಪದೇ ಪದೇ ಅನ್ನಿಸ್ತಾ ಇರುತ್ತೆ ಅವನಿಗೆ ಸಂಗಹ ತಥೋ ಭವೇತ್, ಉತ್ಕಟವಾದ ಆಸಕ್ತಿ, ಬಯಕೆ ಅವನಲ್ಲಿ ಉಂಟಾಗತ್ತೆ. ಅದನ್ನು ಆಚಾರ್ಯರು ವ್ಯಾಖ್ಯಾನ ಮಾಡಿದ್ರು. ಯಾರಿಗೆ ವಿಷಯ ಪದಾರ್ಥಗಳಲ್ಲಿ ಗುಣಧ್ಯಾನ ಬರುತ್ತೆ ಅಂತ ಇಲ್ಲಿ ಸ್ಪಷ್ಟ ಇಲ್ಲ. ವಿಷಯೇಷು ಗುಣಧ್ಯಾನ ತಂದರು, ಪುಂಸಃ ಅಂದರು. ಅದಕ್ಕೆ ವ್ಯಾಖ್ಯಾನ ಬರೀತಾರೆ, ದೋಷಿಣೋ ಗುಣವತ್ವೇನ ಶ್ರೂಯಂತೆ ವಿಷಯ ಸದಾ. ಯಾರು ಮನೋದೋಷವುಳ್ಳವನಾಗಿರ್ತಾನೆ ಆ ಮನೋದೋಷವುಳ್ಳವನಿಗೆ ವಿಷಯ ಪದಾರ್ಥಗಳು ಸೊಗಸು ಅಂತ ಅನ್ನಿಸುತ್ತೆ. ವಸ್ತುತಃ ವಿಷಯ ಪದಾರ್ಥಗಳು ಸೊಗಸಾಗಿಯೂ ಇರೋಲ್ಲ, ದುಃಖಕರವಾಗಿಯೂ ಇರೋಲ್ಲ. ಇದನ್ನು ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನೋ ನಿತ್ಯಾನ ಸ್ಥಾನ್ ತಿತಿಕ್ಷಸ್ವ ಭಾರತ ಅಂತ. ಅಲ್ಲಿ ವಿಷಯ ಪದಾರ್ಥಗಳು ಸ್ವಯಂ ದೋಷ ಅಲ್ಲ. ವಿಷಯ ಪದಾರ್ಥಗಳು ಕಾಲಕ್ಕನುಗುಣವಾಗಿ, ದೇಶಕ್ಕನುಗುಣವಾಗಿ, ಅವನ ದೈಹಿಕ ಆರೋಗ್ಯಕ್ಕನುಗುಣವಾಗಿ ಒಳ್ಳೆಯದೋ ಕೆಟ್ಟದೋ ಅಂತ ಹೇಳಿ ಅವನು ತೀರ್ಮಾನ ಮಾಡಿಕೊಳ್ಳೋದು. ತಣ್ಣಗಿರೋದು ಪದಾರ್ಥ ಎಲ್ಲಿ ಇಷ್ಟ ಆಗುತ್ತೆ ಅಂದರೆ ಬಿಸಿ ಜಾಸ್ತಿ ಆದ ಪದಾರ್ಥದ ದೇಶದಲ್ಲಿ. ಎಲ್ಲಿ ಬಿಸಿ ಇರೋದಿಲ್ಲ, ತಣ್ಣಗಿರುತ್ತೆ, ಅಲ್ಲಿ ಬಿಸಿ ಅನ್ನೋದು ಇಷ್ಟ. ಆ ಕಾರಣದಿಂದ ಗುಣವೂ ಅಲ್ಲ, ದೋಷವೂ ಅಲ್ಲ, ನನಗೆ ಇದು ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗತ್ತೆ ಅಂತ ಅವನು ಅಂದುಕೊಳ್ಳೋಲ್ಲ. ಆ ವಸ್ತುವಿನ ಮೇಲೇ ಗುಣದೋಷಗಳನ್ನು ಹೇರ್ತಾನೆ. ಆಗ ಗುಣ ಅಂತ ಅಂದುಕೊಂಡದ್ದು ದೇಹಕ್ಕೆ ಯಾವುದು ಇಷ್ಟವೋ ಅದನ್ನು ಗುಣ ಅಂತ ಅಂದುಕೋತಾನೆ. ಹೀಗೆ ಅಂದ್ಕೊಳ್ಬೇಕಾದ್ರೆ ಅವನಿಗೆ ಮನೋದೋಷ ಇರಲೇಬೇಕು. ಅದರಿಂದಾಗಿ ಪುಂಸಃ ಅನ್ನೋದಕ್ಕೆ ಮಧ್ವಾಚಾರ್ಯರ ವ್ಯಾಖ್ಯಾನ ದೋಷಿಣೋ ಗುಣವತ್ವೇನ ಶ್ರೂಯಂತೆ ಅಂತಂದರು. ಯಾರಿಗೆ ದೋಷ ಇರುತ್ತೆ ಅವನಿಗೆ ವಸ್ತುವನ್ನು ಗುಣ ಅಂತ ಗ್ರಹಿಸ್ತಾನೆ, ಅಥವಾ ವಿಷಯವನ್ನು ಗುಣ ಅಂತ ಗ್ರಹಿಸ್ತಾನೆ. ಯಾಕೆ ಹಾಗೆ ಗ್ರಹಿಸ್ತಾನೆ ಅಂದರೆ ಅಸತಾಂ ಸಂಗತೇಸ್ತೇಚು ದೋಷಾಶ್ರಯೋತು ಸುದುರ್ಲಭಾ. ಅವನಿಗೆ ಸಜ್ಜನರ ಸಂಘ ಇರೋದಿಲ್ಲ. ಸಜ್ಜನರ ಸಂಘ ಇಲ್ಲದೆ ಇರೋದರಿಂದಾಗಿ ಕೇವಲ ವಸ್ತುಗಳು ಗುಣವೂ ಅಲ್ಲ, ದೋಷವೂ ಅಲ್ಲ, ಕೇವಲ ವಿಷಯ ಅನ್ನೋದು ಗುಣವೂ ಅಲ್ಲ, ದೋಷವೂ ಅಲ್ಲ ಅನ್ನೋದು ಗೊತ್ತಾಗಲ್ಲ. ವಸ್ತುವೇ ಸುಖ ಕೊಡುತ್ತೆ, ವಸ್ತುವೇ ದುಃಖ ಕೊಡುತ್ತೆ, ಆ ವಸ್ತುವಿನ ಹಿಂದೆ ಇರುವ ಮನೋಭಾವ ಅಲ್ಲ ಅಂತ ಅವನು ಅಂದುಕೋತಾನೆ. ಅದು ಯಾಕೆ ಗೊತ್ತಾಗಲ್ಲ? ನೋಡಪ್ಪ, ಇಲ್ಲಿ ಮನಸ್ಸು ಕಾರಣ. ಸುಖ ದುಃಖಗಳನ್ನು ವಿಷಯ ಪದಾರ್ಥಗಳಲ್ಲಿ ಗ್ರಹಿಸಲಿಕ್ಕೆ ಏನು ಕಾರಣ? ಮನಸ್ಸು ಕಾರಣ. ಆ ಮನಸ್ಸಿಗೆ ಏನು ಕಾರಣ? ದೋಷ ಕಾರಣ. ಇದು ಆ ದೋಷಕ್ಕೇನು ಕಾರಣ? ದುರ್ಜನರ ಸಂಘ ಕಾರಣ. ಈ 2 ಸ್ಟೆಪ್ಪು ನಮಗೆ ಗೊತ್ತಿರಲ್ಲ. ಕೃಷ್ಣ ಹೇಳಿದ್ದು ಹೌದು, ವಿಷಯೇಷು ಗುಣಧ್ಯಾನಾತ್ ಪುಂಸಸ್ಸಂಗಸ್ತತೋ ಭವೇತ್ ಅಂತ. ಅತೋ ನಿತ್ಯ ಗುಣಧ್ಯಾನಾತ್ ತದ್ಗುಣೇ ಪ್ರೀತಿಮಾನ್ ಭವೇತ್. ಅತಃ ಆ ಕಾರಣದಿಂದ ನಿತ್ಯ ಗುಣಧ್ಯಾನಾತ್ ಅದರಿಂದ ಪ್ರತಿ ದಿವಸವೂ ಕೂಡ ಗುಣಧ್ಯಾನಾತ್ ಗುಣವನ್ನು ಚಿಂತನೆ ಮಾಡುವುದರಿಂದ ಸಂಗಹ ವಿಷಯ ಪದಾರ್ಥಗಳಲ್ಲಿ ಪ್ರೀತಿ ಉಂಟಾಗತ್ತೆ. ಆಗ ಅವನೇನು ಮಾಡ್ತಾನೆ? ಆ ವಸ್ತುವನ್ನು ಸಂಪಾದನೆ ಮಾಡಲಿಕ್ಕೆ ಸಾಯ್ತಾನೆ.
ವಸ್ತು ಹೀಗಿರಬೇಕು, ಈ ಥರನೇ ಇರಬೇಕು ಅಂತ ಪರ್ಟಿಕ್ಯುಲಾರಿಟಿ ಅಲ್ಲ, ಅವಾಗ ಬರುತ್ತೆ. ನಾವೇನು ಅಂದ್ಕೊಂಡಿದ್ದೇವೆ, ಈ ಪರ್ಟಿಕ್ಯುಲಾರಿಟಿ ಅನ್ನೋದು ಗುಣ ಅಂತ ಅಂದ್ಕೊಂಡಿದ್ದೇವೆ. ಅವರಿಗೆ ಹೀಗೆ ಅಂದರೆ ಹೀಗೆ ಆಗಬೇಕು, ಅದು ದೊಡ್ಡ ಗುಣ ಅಂತ. ಅದು ದೋಷ ಅಂತ ಕೃಷ್ಣ ಹೇಳೋದು. ಅವರಿಗೆ ಎಷ್ಟು ಪರ್ಟಿಕ್ಯುಲರ್ ಗೊತ್ತಾ, ಅವ್ರಿಗೆ ಇಂಥಲ್ಲಿಂದಲೇ ಇಂಥ ವಸ್ತು ಬರಬೇಕು ಅಂತ. ಅದು ದೋಷ. ಅದು ವಸ್ತು ಉತ್ತಮವಾಗಿದ್ದು ದೇವರ ಪೂಜೆ ಇತ್ಯಾದಿಗಳಿಗಾಗಬೇಕಾದ್ರೆ ಸರಿ, ಆದರೆ ಅದು ಕೇವಲ ನಮಗಾಗಬೇಕಾದ್ರೆ ಅದು ದೋಷ ಆಗತ್ತೆ. ದೇವರಿಗೆ ಸಮರ್ಪಣೆ ಮಾಡಿ ನೀವು ಅದನ್ನು ಹಾಗೆ ಕೊಟ್ಬಿಡಿ, ಅದು ಗುಣವೇ. ನೀವು ಉಪಯೋಗಿಸದೆ ಹೋದರೂ ಗುಣವೇ ಅದು. ಆದರೆ ಏನಾಗುತ್ತೆ, ನಾವು ಹಂಗೆ ಮಾಡಲ್ಲ. ನಾವೇನು ಮಾಡ್ತೇವೆ, ನಮಗಾಗಿ ಪರ್ಟಿಕ್ಯುಲರ್ ಆಗಿರ್ತೇವೆ. ಅದು ಇಂಥಲ್ಲಿಂದಲೇ ಬರಬೇಕು, ಹೀಗೇ ಇರಬೇಕು ಈ ವಸ್ತುವಿನ ಕ್ವಾಲಿಟಿ ಅಂತ. ಅದರ ಹಿಂದೆ ಬಿಡಬೇಡಿ. ಅದರಿಂದ ಅಥೋ ನಿತ್ಯ ಗುಣ ಧ್ಯಾನ ಆತು ತದ್ಗುಣೇ ಪ್ರೀತಿಮಾನ್ ಭವೇತ್. ಆ ವಸ್ತುವಿನ ಗುಣದಲ್ಲಿ ಪ್ರೀತಿ. ನೋಡಪ್ಪ, ನಾನು ಉಪಯೋಗಿಸುವ ಈ ವಸ್ತು ಇಂಥದ್ದೇ ಕಂಪನಿ ತಯಾರಿಸಿರಬೇಕು ಅಂತ. ಅದು ಆರೋಗ್ಯ ಹಾಳು ಮಾಡೋದಾದರೆ ಅದು ಬೇಡ, ಆರೋಗ್ಯ ಹಾಳಾಗದೆ ಹೋದರೆ ಅದು ಓಕೆ. ಈ ತರಹದ ಐಡಿಯಾ ನಮ್ಮಲ್ಲಿರಲ್ಲ. ನಮಗಿದು ಹಿತ ಅಂತ ಆ ವಸ್ತುವಿನ ಗುಣದ ಮೇಲೆ ನಮ್ಮ ಮನಸ್ಸು ತೇಲ್ತಾ ಇರುತ್ತೆ. ಅವಾಗೇನಾಗತ್ತೆ, ಅದರಿಂದ ಕಾಮ ಉಂಟಾಗತ್ತೆ. ಕಾಮ ಅಂತಂದ್ರೆ ಏನು ಅಂತ ಆಚಾರ್ಯರು ಬಿಡಿಸ್ತಾರೆ. ಕಾಮ ಅಂತ ಹೇಳಿದ್ರೆ ಕುತ್ಸಿತವಾದ ಮತ್ತು ಅಜ್ಞಾನ, ಕುತ್ಸಿತವಾದ ಅಜ್ಞಾನದಿಂದ ಕೂಡಿದ ಮನೋಭಾವವನ್ನು ಕಾಮ ಅಂತ ಕರೆಯೋದು. ಮಾ ಅಂತಂದರೆ ಪ್ರಜ್ಞೆ, ಅಮ ಅಂತಂದರೆ ಪ್ರಜ್ಞೆ ಇಲ್ಲದೆ ಇರೋದು. ಅದು ಅತ್ಯಂತ ಕುತ್ಸಿತ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಅಜ್ಞಾನ ಅನ್ನೋದು ದೇವರ ಸ್ವರೂಪ ಜ್ಞಾನದಿಂದ ನಮ್ಮನ್ನು ಆಚೆಗಟ್ಟಿರುತ್ತೆ. ಅದರಿಂದಾಗಿ ಅದು ಕಾಮ. ಆ ಕಾಮ ಯಾವಾಗ ಬರುತ್ತೆ, ಕಾಮಿನಂ ಕಲಿರಾವಿಷೇತ್, ಕಲಿಪ್ರವೇಶ ಮಾಡ್ತಾನೆ. ಇದನ್ನು ಅಲ್ಲಿ ಹೇಳಲಿಲ್ಲ, ಎಲ್ಲಿ ಗೀತೆಯಲ್ಲಿ ಮಗುಮ್ಮಗೆ ಹೇಳಿದ್ದ ಕೃಷ್ಣ. ಆ ಗೀತೆಯಲ್ಲಿ ಇರೋದು ಹೀಗೆ, ಅಲ್ಲಿ ಸ್ವಲ್ಪ ಬೇರೆ ತರಹ ಹೇಳಿದ್ರು. ಸಾತ್ವಿಕರ ಜ್ಞಾನ ಅಜ್ಞಾನದಿಂದ ಆವರಣ ಆಗುವುದು ಹೇಗೆ ಅಂದಾಗ 3 ದೃಷ್ಟಾಂತಗಳನ್ನು ಕೃಷ್ಣ ಕೊಟ್ಟ. ಒಂದು, ಧೂಮೇನಾವ್ರಿಯತೆ ವಹ್ನಿ ಯಥಾದರ್ಶೋ ಮಲೇನ ಚ ಅಂತ. ಯಥೋಲ್ಬೇನಾವೃತೋ ಗರ್ಭ ತಥಾ ತೇನೇದಮಾವೃತಂ ಅಂದ ಕೃಷ್ಣ. ಧೂಮೇನ ಆವ್ರಿಯತೆ ವಹ್ನಿ, ಹೊಗೆ ಬೆಂಕಿಯನ್ನು ಆವರಿಸಿ ಇರುತ್ತೆ. ಸ್ವಲ್ಪ ಚೆನ್ನಾಗಿ ಗಾಳಿ ಹಾಕಿದರೆ ಬೆಂಕಿ ಭಗ್ಗ ಉರಿಯುತ್ತೆ, ಹೊಗೆ ಕಡಿಮೆಯಾಗಿ ಹೋಗುತ್ತೆ. ಸಜ್ಜನರ ಅಜ್ಞಾನ ಅನ್ನೋದು ಆ ರೀತಿ ಪರಿಹಾರ ಆಗುತ್ತೆ. ಅವರಿಗೆ ಹೊಗೆ ಹಾಕಿದ್ರೆ ಸಾಕು. ಇನ್ನು ಮಧ್ಯಮರ ಅಜ್ಞಾನ ಯಥಾದರ್ಶೋ ಮಲೇನ ಚ, ಕನ್ನಡಿಯಲ್ಲಿ ಮುಸುಕಿದ ಕೊಳೆಯ ತರಹ ಸ್ವಲ್ಪ ಕಷ್ಟಪಡಬೇಕು, ತೆಗಿಬೇಕು. ಯಥೋಲ್ಬೇನಾವೃತೋ ಗರ್ಭ, ಅಧಮರ ಅಜ್ಞಾನ ಅನ್ನೋದು ಈ ಬಸಿರನ್ನು, ಗರ್ಭವನ್ನು ಮುಚ್ಚಿದ ಚರ್ಮದ ತರಹ, ತೆಗಿಲಿಕ್ಕೆ ಕಷ್ಟ. ಇದು 3 ತರಹದ ಅಜ್ಞಾನಗಳು 3 ತರಹದ ಜನರಿಗಿರುತ್ತೆ ಅಂತ ಹೇಳೋದು. ಅಲ್ಲಿ ಆಚಾರ್ಯರು ವ್ಯಾಖ್ಯಾನ ಬರೀತಾ ಇಲ್ಲಿ ಕಾಮ ಅಂದರೆ ಕಾಲನೇಮಿ ಅಂತ ಅರ್ಥ. ಒಳ್ಳೆ ಕಾಮದ ಅಭಿಮಾನಿ ಏನಿದ್ದಾನೆ ಅವನು ಒಬ್ಬ, ಈ ಕಾಮ ಪರಮಾತ್ಮನ ಮಗ ಕಾಮ. ಕೆಟ್ಟ ಕಾಮದ ಅಭಿಮಾನಿ ಏನಿದ್ದಾನೆ ಅವನು ಕಾಲನೇಮಿ. ಆ ಕಾಲನೇಮಿಯ ಕಂಸನಾಗಿ ಬಂದದ್ದು. ಆ ಕಂಸ, ಆ ಕಾಲನೇಮಿ ಆವರಿಸಿಕೊಂಡು ಬಿಟ್ಟರೆ ಕಷ್ಟ, ಭಾರಿ ಕಷ್ಟ. ಅಜ್ಞಾನ ಆ ರೀತಿ ಕೂತಿರುತ್ತೆ ಅಂದರೆ ಒಳ್ಳೆಯದು ಕೇಳೋದು ಬೇಡ ಅಂತ ಅನ್ನಿಸಿಬಿಡುತ್ತೆ, ಓಡಾಟೋಗೋಣ ಅಂತ. ಒಳ್ಳೆಯದ್ರ ಬಗ್ಗೆ ಒಂದು ಅಸಹನೆ ಬೆಳಲಿಕ್ಕೆ ಶುರು ಆಗೋಗುತ್ತೆ. ಇದು ಕಾಲನೇಮಿಯ ಕೆಲಸ, ಕಾಮದ ಕೆಲಸ ಅಂತ ಹೇಳ್ತಾರೆ. ಅಲ್ಲಿ ಸೂಚ್ಯವಾಗಿ ಹೇಳಿದರು,
ಇಲ್ಲಿ ವಿವರಿಸಿ ಹೇಳ್ತಾರೆ. ಕಾಮಿನಂ ಕಾಮಾದೇವ ಕಲಿರ್ನೃಣಾಂ ಅಂತ. ಕಾಮಾದೇವ, ಕಾಮದಿಂದ ಕಲಿ ಮನುಷ್ಯರ ಒಳಗಡೆ ಪ್ರವೇಶ ಮಾಡ್ತಾನೆ ಅಂದರು. ಆ ಕಲಿ ಅಂತಂದರೆ ಯಾರು? ಕಲಿ ಅಂದರೆ ಬ್ರಹ್ಮದೇವರಷ್ಟೇ ಯೋಗ್ಯತೆ ಇರುವವ. ಬ್ರಹ್ಮದೇವರಿಗೆ ಆನಂದವನ್ನು ಪಡೆಯುವ ಯೋಗ್ಯತೆ ಎಷ್ಟಿರುತ್ತೋ ಅಷ್ಟೇ ಯೋಗ್ಯತೆ ಇವನಿಗಿರುತ್ತೆ, ಆದರೆ ದುಃಖವನ್ನು ಪಡೆಯುವಂತಹ ಯೋಗ್ಯತೆ. ಜಗತ್ತಿನ ಎರಡು ಧ್ರುವಗಳು ಎರಡೂ ಒಂದನ್ನೊಂದನ್ನು ಮೀಟ್ ಮಾಡೋಲ್ಲ, ಇಬ್ಬರೂ ಒಬ್ಬರನ್ನೊಬ್ಬರನ್ನ ಮೆಚ್ಚೋಲ್ಲ, ಯಾವತ್ತೂ ಮೀಟ್ ಆಗದ ವಿಷಮ ಸಮರಾದ ಇಬ್ಬರು, ಕಲಿ ಮತ್ತು ಬ್ರಹ್ಮದೇವರು. ಇವರು ಜೀವರಲ್ಲಿ ಉನ್ನತ ಸುಖವನ್ನು ಅನುಭವಿಸುವ ಯೋಗ್ಯತೆ ಇರುವವರು ಬ್ರಹ್ಮದೇವರು. ಕಲಿ ಉನ್ನತವಾದ ದುಃಖವನ್ನು ಅನುಭವಿಸುವ ಯೋಗ್ಯತೆ ಇರುವವನು. ಜೀವರ ಒಳಿತುಗಳಿಗೆಲ್ಲ ಬ್ರಹ್ಮದೇವರು ಹೊಣೆ, ಜೀವರ ಕೆಡುಕುಗಳಿಗೆಲ್ಲ ಕಲಿ ಹೊಣೆ. ಈ ಪರಿ ಇರುವವರು ಅಜ್ಞಾನ ಮೊದಲಾದವುಗಳೆಲ್ಲ ಬರಬೇಕಾದ್ರೆ ಅವನ ಕೆಲಸ ದೇಹದಲ್ಲಿ ಜಾಸ್ತಿ ಆಗಬೇಕು. ಅದರಿಂದಾಗಿ ಹೇಳ್ತಾರೆ ಕಲಿರ್ ನೃಣಾಂ ಅಂತಂದರು. ಕಲಿಹಿ ನೃಣಾಂ ಅದನ್ನು ಹೇಳಿದ್ರು. ಅಧರ್ಮಾಜ್ಞಾನ ರೂಪೇಣ ಕಲಿನ ವಿಷ್ಟದೇಹಿನಃ. ಅಧರ್ಮ, ಅಜ್ಞಾನ ಮೊದಲಾದ ರೂಪಗಳಲ್ಲಿ ಕಲಿಯನ್ನು ಕಾಡ್ತಾನೆ. ಸತ್ಸು ಕ್ರೋಧೋ ದುರ್ವಿಷಃ ತತಸ್ತಮಸಿ ಪಾತ್ಯತೆ. ಆ ಕಲಿಯಿಂದ ಏನು? ಕಲೇ ದುರ್ವಿಷಃ ಕ್ರೋಧ. ಕಲಿಗೆ ಉತ್ಕಟವಾದ ಕ್ರೋಧ ಇರುತ್ತೆ ಸಜ್ಜನರಲ್ಲಿ. ಭಗವದ್ಭಕ್ತರನ್ನು ಕಂಡ್ರಾಗಲ್ಲ, ಭಗವದ್ಭಕ್ತರಲ್ಲಿ ಅಗ್ರಗಣ್ಯರಾದವರನ್ನು ಕಂಡ್ರೆ ಆಗಲ್ಲ. ಕಲಿ ಆ ಪರಿ ದ್ವೇಷಿಸ್ತಾ ಇರ್ತಾನೆ. ಅದರಿಂದಾಗಿ ಕಲಿಯುಗದಲ್ಲಿ ಹೆಚ್ಚಿನ ಜನ ಯಾವುದನ್ನು ದ್ವೇಷಿಸ್ತಾರೋ ಅದು ಒಳ್ಳೆಯದು. ಇದನ್ನು ಹೇಳಿದ್ದಕ್ಕೆ ಮಧ್ವಾಚಾರ್ಯನ ಕಂಡ್ರೆ ಆಗಲ್ಲ ಅಂದರೆ ನೀವು ನೋಡ್ಕೋಬೇಕು ಯಾರು ಅಂತ. ಯಾರು ಪ್ರವೇಶ ಆಗಿ ಪಾಪ ಸಜ್ಜನರು ಕೂಡ ಈ ತಪ್ಪು ದಾರಿಗಿಳಿತಾರೆ. ಅವ್ರಿಗೇನೇನೋ ಕಾರಣಗಳಿರುತ್ತೆ. ಒಮ್ಮೊಮ್ಮೆ ಸಿಲ್ಲಿ ಅಂತ ಅನಿಸುತ್ತೆ, ಒಮ್ಮೊಮ್ಮೆ ಇದು ದೇವರ ಸಂಕಲ್ಪ ಅಂತ ಅನಿಸುತ್ತೆ. ಯಾವುದ್ಯಾವುದೋ ಕ್ಷುಲ್ಲಕ ಕಾರಣಗಳಿಗೆ ಮಧ್ವರನ್ನು ದ್ವೇಷ ಮಾಡುವವರಿದ್ದಾರೆ. ಕ್ಷುಲ್ಲಕ ಕಾರಣ, ಮಧ್ವರನ್ನು ಕಂಡ್ರೆ ದೂರ ಇರ್ತೇವಪ್ಪ ಅನ್ನೋರಿದ್ದಾರೆ. ತೀರ ಕ್ಷುಲ್ಲಕವಾದ ಕಾರಣಗಳು. ಅದಕ್ಕೆ ಕೃಷ್ಣ ಬಾಯ್ಬಿಟ್ಟು ಹೇಳ್ತಾನೆ ಕಲೇರ್ ದುರ್ವಿಚಃ ಕ್ರೋಧ. ಸರಿ, ಅವನ ಪ್ರಭಾವ ಯಾರ್ಯಾರಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ ಅವ್ರಿಗೆ ತಡೆಯಲಾಗದಷ್ಟು ಸಿಟ್ಟು ಇರುತ್ತೆ. ಕಲೇಹೇ ದುರ್ವಿಷಃ ಕ್ರೋಧ ಕಾಮಸ್ತದನುವರ್ತತೆ ಅಂತಂದರು. ತತಸ್ತಮಸಿ ಪಾತ್ಯತೆ ತಮಸಾಗ್ರಸ್ಯತೆ ಪುಂಸಃ ಚೇತನ ವ್ಯಾಪಿನಿ ಧ್ರುವಂ. ಯಾವಾಗ ಕಲಿಯ ಪ್ರವೇಶ ಆಗತ್ತೆ ಆವಾಗ ತಮೋಗುಣದಲ್ಲಿ ಬೀಳಲಿಕ್ಕೆ ಅನುಕೂಲವಾದ ಅಜ್ಞಾನ ಅನ್ನೋದು ಅವನನ್ನು ಆವರಿಸುತ್ತೆ. ಅಂಧಂತಮಸ್ಸಿನಲ್ಲಿ ಬೀಳೋದು ಯಾವಾಗ ಅಂದರೆ ಅಜ್ಞಾನದಿಂದ. ಆ ಅಜ್ಞಾನ ಅನ್ನೋದು ಕಲಿಯಿಂದ ಬರುವಂಥದ್ದು. ಆ ಕಲಿಯಿಂದ ಬರುವ ಅಜ್ಞಾನ ಅನ್ನೋದೇನಿದೆ ಅದು ಸಜ್ಜನರನ್ನು, ಜೀವರನ್ನು ತಮೋಗುಣದಲ್ಲಿ ಬೀಳಿಸುತ್ತೆ. ಆ ಕಾರಣದಿಂದ ತಮಸಾಗ್ರಸ್ಯತೆ. ಸರಿ, ಅದು ಜನ್ಮ ಜನ್ಮಾಂತರದಲ್ಲಿ ಮುಂದುವರಿಯುತ್ತೆ. ನಮಗೆ ಭಯ ಏನು ಅಂತಂದರೆ ಜ್ಞಾನಿ ಎದುರುಗಡೆ ಇದ್ದಾಗ ಅದನ್ನು ಗ್ರಾಸ್ಪ್ ಮಾಡ್ಕೋಬೇಕು. ಜ್ಞಾನಿ ಎದುರುಗಡೆ ಇದ್ದಾಗಲೂ ಕೂಡ ನಾವು ಅದರ ಕಡೆಗೆ ಬೆನ್ನು ಹಾಕಿ ನಡೆದರೆ ಜನ್ಮ ಜನ್ಮಾಂತರಗಳಲ್ಲಿ ಜ್ಞಾನ ಅನ್ನೋದು ದುರ್ಲಭ ಆಗಿ ಹೋಗುತ್ತೆ. ಕಾರ್ಯವಶದಿಂದ ಸರಿ, ಆದರೆ ನಮಗೆ ಬೇಡ ಇದು ಅಂತನ್ನುವ ಭಾವನೆ ಇತ್ತು ಅಂದರೆ ಜನ್ಮ ಜನ್ಮಾಂತರಗಳಲ್ಲಿ ನಾವು ಅದಕ್ಕೆ ಬೆನ್ನು ಹಾಕಬೇಕಾಗತ್ತೆ. ಅದನ್ನು ಕೃಷ್ಣ ಹೇಳಿದ ಚೇತನ ವ್ಯಾಪಿನಿ ಧೃತಂ ಅಂತ. ಚೇತನ ಅಂತಂದರೆ ಇಂದ್ರಿಯ ಸಂತತ, ಇಂದ್ರಿಯಗಳಲ್ಲಿ ಜನ್ಮ ಜನ್ಮಾಂತರಗಳಲ್ಲಿ
ಹುದುಗಿಕೊಂಡ ಮನೋಭಾವ ಅದು ಚೇತನ. ಆ ಚೇತನ ಅನ್ನೋದು ಸುಲಭವಾಗಿ ಜ್ಞಾನ ಬರಲಿಕ್ಕೆ ಬಿಡಲ್ಲ, ಅದು ಪ್ರತಿಬಂಧಕ ಆಗಿಬಿಡತ್ತೆ. ಯಾಕೆ ಅಂದರೆ ದೇವರ ಭಕ್ತರು ಅಥವಾ ದೇವರನ್ನು ತಿಳಿದುಕೊಂಡ ಜ್ಞಾನಿ ಎದುರುಗಡೆ ಇದ್ದಾಗ ನಾವು ಅದನ್ನು ಗ್ರಹಿಸದೇ ಇರೋದೇನಿದೆ ಅದು ದೊಡ್ಡ ಅಪರಾಧ ಆಗತ್ತೆ ಅಂತಾರೆ ಆಚಾರ್ಯರು. ಯಾಕೆ ಅಂದರೆ ಇದೇ ಕಾರಣದಿಂದ ಅಂಧೇ ತಮಸಿ ಮಗ್ನಸ್ಯ ಚೇತನೇಂದ್ರಿಯ ಸಂತತ ಸುಖಾನುಭವ ಶಕ್ತಿರ್ಯ ಸಾವಿನಶ್ಯತಿ ಸರ್ವದಾ. ಆ ಚೇತನಾ ಶಕ್ತಿ ಅಂತನ್ನೋದು ಏನಾಗತ್ತೆ, ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಅನೇಕ ಪ್ರತಿಬಂಧಕಗಳನ್ನು ಎದುರಿಸುತ್ತೆ. ಸಜ್ಜನರದ್ದು ಹೀಗಾಗತ್ತೆ, ದುರ್ಜನರದ್ದಂತೂ ಕೇಳಲೇಬೇಕಿಲ್ಲ, ಅದರ ಸ್ವಭಾವವೇ ಹಾಗಾಗಿ ಬಿಡತ್ತೆ. ತಯಾಚರಹಿತ ಸಾಧೋ ಜಂತು ಶೂನ್ಯಾಯ ಕಲ್ಪತೆ. ಸಾಧೋ ಅಂತ ಉದ್ಧವನಿಗೆ ಸಂಬೋಧನೆ. ಒಳ್ಳೆಯ ಗುಣವುಳ್ಳ ಉದ್ಧವನೇ, ತಯಾರಹಿತ, ಆ ಚೇತನ ಅನ್ನೋದು ಒಳ್ಳೆಯ ದಾರಿಯಲ್ಲಿ ಇಲ್ಲದಾಗ ಶೂನ್ಯಾಯ ಕಲ್ಪ್ಯತೆ ಅಂದರು. ಶೂನ್ಯ ಅಂತ ಹೇಳಿದರೆ ಶಮೂನಂ ಕುರುತೆ ಅಂದರು. ಶ ಅಂತಂದರೆ ಉತ್ಕಟವಾದ ಸುಖ, ಅದು ಊನ ಕಡಿಮೆ ಆಗತ್ತೆ. ಶೂನ್ಯ ಅಂತಂದರೆ ದುಃಖವನ್ನು ಆಹ್ವಾನಿಸಲಿಕ್ಕೆ ಸುಖವನ್ನು ಕಡಿಮೆ ಮಾಡಿಕೊಳ್ಳುವ ಭಾವ. ಆ ಸುಖ ಕಡಿಮೆ ಆಗುವಂಥ ಸಾಧ್ಯತೆ ಅವನಿಗೆಲ್ಲ ಇರುತ್ತೆ. ತದಾ ಶಮೂನ ಭಾವೇನ ಶೂನ್ಯ ಇತ್ಯುಚ್ಯತೆ ನರಹ ಜಂತು ಶೂನ್ಯಾಯ ಕಲ್ಪತೆ. ಉತ್ಕಟವಾದ ಸುಖ ಅವನಿಗಿರೋಲ್ಲ. ತತೋಸ್ಯ ಸ್ವಾರ್ಥ ವಿಭ್ರಂಶೋ ಮೂರ್ಛಿತಸ್ಯ ಮೃತಸ್ಯ ಚ. ಯಾವಾಗ ಹೀಗಿರುತ್ತೆ, ಸರ್ವಾತ್ಮನಾತು ಸಂಭ್ರಂಶಃ ತಸ್ಯ ದುಃಖ ವಿವರ್ಧನ. ಆನಂದವನ್ನು ಅನುಭವಿಸಲಿಕ್ಕೆ ಆಗದ ಮೇಲೆ ದುಃಖವನ್ನು ತಾನೇ ಅಪ್ಪಿಕೊಳ್ಳಬೇಕು. ಸ್ವಾರ್ಥ ವಿಭ್ರಂಶಃ, ಸ್ವ ಅಂತಂದರೆ ಸ್ವರೂಪ, ಅರ್ಥ ಅಂತಂದರೆ ಸ್ವರೂಪ ಸುಖ. ಆ ಸ್ವರೂಪ ಸುಖ ಏನಿದೆ ಅದು ಸ್ವಾರ್ಥ. ಆ ಸ್ವರೂಪ ಸುಖವೆಂಬ ಹಣದಿಂದ ಇವನೇನು ಮಾಡ್ತಾನೆ, ವಂಚಿತನಾಗ್ತಾನೆ. ಆ ಕಾರಣದಿಂದ ಸಜ್ಜನರ ಸಂಘ, ದೇವರ ಸಂಘದಿಂದ ಕೂಡಿ, ಯಾರು ದೇವರ ಸಂಘದಿಂದ ಕೂಡಿ ದೇವರನ್ನು ತಿಳ್ಕೊಂಡಿರ್ತಾನೆ ಅಂತಹ ಜ್ಞಾನಿಯನ್ನು ಯಾವತ್ತೂ ಕಡೆಗಣಿಸಬಾರದು. ಅದಕ್ಕೆ ಶೂನ್ಯ ಅಂತ. ಆ ಶೂನ್ಯ ಅಂದ್ರೇನು ಅಂತ ಹೇಳಿ ನಮಗೆ ಗೊತ್ತೇ ಆಗಲ್ಲ. ಅದಕ್ಕೆ ಶಮೂನ ಭಾವೇನ ಅಂತ ಆಚಾರ್ಯರು ಅಂದರು. ಸರ್ವಾತ್ಮನಾತು ಸಂಭ್ರಂಶಃ ತಸ್ಯ ದುಃಖ ವಿವರ್ಧನ. ಸರ್ವಾತ್ಮನ ಪೂರ್ಣವಾಗಿ ಸಂಭ್ರಂಶಃ ದುಃಖ ಅಂತನ್ನೋದು ಆವರಿಸಿಕೊಳ್ಳುತ್ತೆ. ಸುಖ ಅಂತನ್ನೋದನ್ನು ನಾವು ಕಳ್ಕೊಳ್ಬೇಕಾಗತ್ತೆ. ಅಮೂರ್ಛಿತಸ್ಯೈವತ ಭವೇತ್ ಮೃತ್ಯನಂತರಮೇವ ಚ ದುಃಖಾಕ್ಷ ವಿಷಯಾವೇಶಾತ್ ನಾತ್ಮಾನಂ ಪರಮೇವ ಚ. ಯಾವಾಗ ದುಃಖ ಉತ್ಕಟವಾಗಿ ಆವರಿತತ್ತೆ ಆವಾಗ ತನ್ನನ್ನು ತಿಳ್ಕೊಳ್ಳೋಲ್ಲ ಜೀವ, ದೇವರನ್ನು ತಿಳ್ಕೊಳ್ಳೋಲ್ಲ. ಎರಡರ ಬಗೆಗೂ ಕೂಡ ಸ್ಫುಟವಾದ ನಿಲುವು ಇರೋಲ್ಲ. ಯಥಾವದ್ವೇತ್ತಿ ಪತಿತಃ ತಮಸ್ಯಂಧೇ ಕಥಾಚನ. ಯಾವಾಗ ಅಂಧನ್ ತಮಸ್ಸಿನಲ್ಲಿ ಬೀಳ್ತಾನೆ ಆವಾಗ ಅಜ್ಞಾನವೇ ಪೂರ್ತಿಯಾಗಿ ಇರುತ್ತೆ. ನಿತ್ಯ ದುಃಖ ಪರೀತಾಯು ಧೃತಿವತ್ ಪ್ರಶ್ವಿಸತ್ಯಪಿ ಇತಿ ತಂತ್ರ ಭಾಗವತೆ. ಅವನು ವೃಕ್ಷದಂತೆ ಬದುಕ್ತಾನೆ ಅಂದರು. ವೃಕ್ಷ ಜೀವಿಕಯಾ ಜೀವನ್ ವ್ಯರ್ಥಂ ಭಸ್ತ್ರೇವ ಯಶ್ವಸನ್. ವೃಕ್ಷ ಜೀವಿಕಯ, ಮರದಂತೆ ಬದುಕುವವನದ್ದು. ವೃಕ್ಷ ಅಂದ್ರೇನು? ಮರವನ್ನು ಯಾಕೆ ವೃಕ್ಷ ಅಂತ ಕರೀತಾರೆ? ವ್ರಶ್ಚತೆ ಇತಿ ವೃಕ್ಷ. ವ್ರಶ್ಚೂಚ್ಛೇದನೆ ಅಂತ ಧಾತು, ಕತ್ತರಿಸಲ್ಪಡ್ತದೆ, ಅದರಿಂದಾಗಿ ಅದಕ್ಕೆ ವೃಕ್ಷ ಅಂತ ಹೆಸರು. ವೃಕ್ಷ ಜೀವಿಕೆಯ ಅಂತಂದರೆ ಕೇವಲ ಕತ್ತರಿಸುವಿಕೆ ಮಾತ್ರ ಇರುತ್ತೆ, ಸ್ವತಂತ್ರವಾದ ಚಲನೆ ಇರೋದಿಲ್ಲ.
ಇತ್ಯಾದಿಗಳು ಓಡಾಟ ಮೊದಲಾದ ಸುಖಗಳು ಇರೋದಿಲ್ಲ. ಆ ದುರ್ಗತಿಗೆ ಹೋಗಿ ತಲುಪುತ್ತಾನೆ. ಅದಕ್ಕೆ ಮೂಲಭೂತವಾಗಿ ನಾವು ಪಡ್ಕೊಳ್ಳಬೇಕಾದದ್ದು ವಿಷಯೇಶು ಗುಣಧ್ಯಾನ ಇರಬಾರದು. ಅದಕ್ಕೂ ಮೂಲಭೂತವಾಗಿ ಸಜ್ಜನರ ಸಂಘ ಅನ್ನೋದು ಇರಬೇಕು. ಇಷ್ಟು ಆಳವಾಗಿ ಆಚಾರ್ಯರು ನಿರೂಪಣೆ ಮಾಡಿದ್ರು. ಇದು ಇದನ್ನೆಲ್ಲ ಎಲ್ಲಿಂದ ಹೇಳಿದ್ರಿ ಅಂದರೆ ಆಚಾರ್ಯರು ಹೇಳಿದ್ರು ತಂತ್ರ ಭಾಗವತ. ವೇದವ್ಯಾಸರೇ ತಾವು ಬರದ ಭಾಗವತ ಜನರಿಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿ ಒಂದು ವ್ಯಾಖ್ಯಾನ ಬರೆದಿದ್ದಾರೆ. ಅದರ ಹೆಸರು ತಂತ್ರ ಭಾಗವತ ಅಂತ. ಆ ತಂತ್ರ ಭಾಗವತ ಅನ್ನೋದು ಭಾಗವತದ ವ್ಯಾಖ್ಯಾನ ಅತ್ಯಂತ ಅಧಿಕೃತ, ಅಥೆಂಟಿಕ್. ಯಾಕೆಂದರೆ ಗ್ರಂಥಕಾರರೇ ತಮ್ಮ ಅಭಿಪ್ರಾಯ ಇದು ಅಂತ ಹೇಳಿದ್ದು. ಆ ತರಹ ಐತರೇಯ ಉಪನಿಷತ್ತಿಗೆ ಐತರೇಯ ಸಂಹಿತ ಅನ್ನುವ ವ್ಯಾಖ್ಯಾನ ಇದೆ. ಹಾಗೆ ಬೃಹದಾರಣ್ಯಕ ಉಪನಿಷತ್ತಿಗೆ ಯಜುರ್ವೇದ ಸಂಹಿತ ಅಂತ ವ್ಯಾಖ್ಯಾನ ಇದೆ, ಯಜುಸ್ ಸಂಹಿತ ಅಂತ. ಹಾಗೆ ಛಂದೋಗ ಉಪನಿಷತ್ತಿಗೆ ಸಾಮ ಸಂಹಿತ ಅನ್ನುವ ವ್ಯಾಖ್ಯಾನ ಇದೆ. ಆಚಾರ್ಯರು ವೇದವ್ಯಾಸರ ಬಳಿ ಹೋಗಿದ್ದಾಗ ವೇದವ್ಯಾಸರು ನಾರಾಯಣನ ಬಳಿ ಕರ್ಕೊಂಡು ಹೋದರು, ಬದ್ರಿನಾರಾಯಣನ ಬಳಿ. ಅಲ್ಲಿ ಅವರಿಂದ ಅನುಮತಿಯನ್ನು ಪಡೆದರು. ವೇದವ್ಯಾಸರೂಪಿ ಪರಮಾತ್ಮನಿಂದ ಎಲ್ಲವನ್ನ ಕೇಳಿದರು. ಇತಿಹಾಸ ಸುಂದರ ಪುರಾಣ ಸೂತ್ರ ಸತ್ಪ್ರಿಯ ಪಂಚರಾತ್ರ ನಿಜ ಭಾವ ಸಂಯುತಂ ಅಂತ ಪೂರ್ಣವಾಗಿ ಕೇಳಿ ಎಷ್ಟನ್ನ ಜನಕ್ಕೆ ಹೇಳಬೇಕು ಅಂತ ಅವರಿಂದಲೇ ನಿರ್ದೇಶನವನ್ನು ಪಡೆದು ಈಗಿನ ಭಾರತ ಕಾಣ್ತಾ ಇರುವ ಭಾಗಕ್ಕೆ ಬಂದರು. ಆ ಭಾಗಕ್ಕೆ ಬಂದು ಆ ಸಂದೇಶಗಳನ್ನು ನಮಗೆ ಇತ್ತರು. ಅದರಿಂದ ಈ ವ್ಯಾಖ್ಯಾನ ಅಥೆಂಟಿಕ್. ಭಾಗವತದ ಈ ವ್ಯಾಖ್ಯಾನ ಬಹಳ ಅಥೆಂಟಿಕ್. ವಿಷಯೇಶು ಗುಣಧ್ಯಾನ. ಇನ್ನೊಮ್ಮೆ ಹೇಳಿಬಿಡ್ತೇನೆ. ಪುಂಸಃ ದೋಷಿಯಾದ ಪುರುಷನಿಗೆ, ಸಜ್ಜನರ ಸಂಘವಿಲ್ಲದೆ ಮನಸ್ಸು ದುಷ್ಟವಾದ ಮನಸ್ಸಿರುವ ಪುರುಷನಿಗೆ ವಿಷಯ ಪದಾರ್ಥಗಳಲ್ಲಿ ಗುಣ ಅನ್ನುವ ಧ್ಯಾನ ಇರೋದರಿಂದಾಗಿ ಸಂಘ ಭವೇತ್, ಅಚ್ಚುಮೆಚ್ಚು ಉಂಟಾಗತ್ತೆ. ಆ ಸಂಘದಿಂದ ಅಜ್ಞಾನಪೂರ್ವಕವಾದ ಇಚ್ಛೆ, ಸಂಗಾದೇವ ಭವೇತ್ ಕಾಮಃ, ಕಾಮಾದೇವ ಕಲಿರ್ಣಾಂ. ಈಗ ಈ ಕಾಮ ಅನ್ನೋದು ಬಂದಾಗ ಕಲಿ ಪ್ರವೇಶ ಮಾಡ್ತಾನೆ. ಆ ಕಲಿಯಿಂದ ಕಲೇರ್ ದುರ್ವಿಷಃ ಕ್ರೋಧ. ಸಜ್ಜನರಲ್ಲಿ ಸಜ್ಜನಾಗ್ರಣ್ಯರಾದ ದೇವತೆಗಳಲ್ಲಿ ಸಜ್ಜನಾಗ್ರಗಣಿಗಳಾದ ಬ್ರಹ್ಮದೇವರಲ್ಲಿ ಉತ್ಕಟವಾದ ದ್ವೇಷ ಬರುತ್ತೆ. ಆ ದ್ವೇಷ ಬಂದಾಗ ತಮಸ್ತದನುವರ್ತತೆ, ಅಜ್ಞಾನ ಅನ್ನೋದು ಬಂದ್ಬಿಡುತ್ತೆ. ತಮಸಾ ಗ್ರಸ್ಯತೆ ಪುಂಸಃ ಚೇತನಾ ವ್ಯಾಪಿನಿ ಧೃತಂ. ಅದು ಜನ್ಮ ಜನ್ಮಾಂತರಗಳಲ್ಲಿ ಆ ಅಜ್ಞಾನ ಅನ್ನೋದು ಬೆಳ್ಕೊಂಡು ಹೋಗಿ ಅವನ ಸ್ವರೂಪವನ್ನು ಮರೆ ಮಾಡಿಬಿಡುತ್ತೆ. ತಯಾಚರಹಿತ ಸಾಧೋ ಜಂತು ಶೂನ್ಯಾಯ ಕಲ್ಪತೆ. ಯಾವಾಗ ಆ ಚೇತನ ಇರೋದಿಲ್ಲ ಆವಾಗ ಶೂನ್ಯ, ದುಃಖವೇ ಉತ್ಕಟವಾಗಿ ಉಂಟಾಗತ್ತೆ. ತಥೋಸ್ಯ ಸ್ವಾರ್ಥ ವಿಭ್ರಂಚೋ ಮೂರ್ಛಿತಸ್ಯ ಮೃತಸ್ಯ ಚ. ಸ್ವಾರ್ಥ ವಿಭ್ರಂಚ, ಅವಾಗ ಸ್ವರೂಪ ಸುಖ ಅಂತನ್ನೋದು ಕಣ್ಮರೆಯಾಗಿಬಿಡುತ್ತೆ. ವಿಷಯಾಭಿನಿವೇಶೇನ ನಾತ್ಮಾನಂ ವೇದನಾಪರಂ. ಅದರಿಂದ ಇಲ್ಲಿ ವಿಷಯ ಪದಾರ್ಥಗಳ ಗುಣಚಿಂತನೆ ಅನ್ನೋದು ಇಷ್ಟು ದೊಡ್ಡ ಅನರ್ಥಕ್ಕೆ ಕಾರಣ. ನಾತ್ಮಾನಂ ವೇದ, ತಮಸ್ಸಿನಲ್ಲಿ ಬಿದ್ದಾಗ ತಾನೂ ಗೊತ್ತಿಲ್ಲ, ದೇವರು ಗೊತ್ತಾಗಲ್ಲ. ವೃಕ್ಷ ಜೀವಿಕೆಯ ಜೀವನ, ವ್ಯರ್ಥವಾದ ಜೀವನವನ್ನು ಅವನು ಪಡಿತಾನೆ. ಅವನ ಉಸಿರು ಭಸ್ತ್ರೇವ, ಚರ್ಮದ ತಿದಿಯ ಹಾಗೆ. ಕಮ್ಮಾರ ಬೆಂಕಿಯನ್ನು ಇಟ್ಕೊಳ್ಳಿಕ್ಕೆ, ಒಂದು ಬೆಂಕಿಗೆ ಗಾಳಿ ಹಾಕಲಿಕ್ಕೆ ಒಂದು ಚರ್ಮದ ಇದನ್ನು ಸಲಕರಣೆಯನ್ನು ಇಟ್ಕೊಂಡಿರ್ತಾರೆ. ಅದನ್ನು ಕನ್ನಡದಲ್ಲಿ ತಿದಿ ಅಂತ ಕರೀತಾರೆ. ದಿ ಅದನ್ನು ಗಾಳಿ ಹಾಕುವಾಗ ಹೀಗೆ ಎಳಿತಾ ಇರ್ತಾರೆ. ಆ ಚರ್ಮದ ಚೀಲ ಗಾಳಿಯನ್ನು ಒಳಗಡೆ ತೊಗೊಂಡು ಬಿಡ್ತಾ ಇರುತ್ತೆ. ಆ ಬೆಂಕಿ ಉರಿಯುತ್ತೆ. ಅದರಿಂದ ಕಬ್ಬಿಣವನ್ನು ಕುಟ್ಟಿ ತಟ್ಟಿ ಎಲ್ಲ ಮಾಡ್ತಾನೆ. ಆ ತಿದಿಯ ತರಹ ಇವನ ಉಸಿರು. ಅದನ್ನು ಸಂಸ್ಕೃತದಲ್ಲಿ ಭಸ್ತ್ರ ಅಂತ ಕರೀತಾರೆ.
ಕನ್ನಡದಲ್ಲಿ ತಿಥಿ ಅಂತ ಕರೀತಾರೆ. ಹೀಗೆ ಅವನ ಜೀವನ ಅವ್ಯವಸ್ಥಿತವಾಗತ್ತೆ. ಫಲಶ್ರುತಿರಿಯಂ ನೃಣಾಂ ನ ಶ್ರೇಯೋ ರೋಚನಂ ಪರಂ ಶ್ರೋತೃವಿವಕ್ಷಯ ಪ್ರೋಕ್ತಂ ಯಥಾ ಭೈಷಜ್ಯರೋಚನಂ. ಹಾಗಿದ್ರೆ ವೇದ ಯಾಕೆ ಈ ಯಾಗವನ್ನು ಮಾಡಿದ್ರೆ ಈ ಫಲ ಆಗತ್ತೆ ಅಂತ ಹೇಳಬೇಕು? ವೇದವೇ ನಮ್ಮನ್ನು ಉದ್ದೇಶಪೂರ್ವಕವಾಗಿ ದಾರಿ ತಪ್ಪಿಸ್ತಾ ಇರೋ ತಾನೆ. ನೀವಿಷ್ಟೆಲ್ಲ ಹೇಳ್ತೀರಾ ವಿಷಯ ಪದಾರ್ಥಗಳಲ್ಲಿ ಗುಣಧ್ಯಾನ ಮಾಡಿದರೆ ಈ ಪರಿ ಅಧಪ್ಪತನ ಇದೆ ಅಂತ ಹೇಳ್ತೀರ. ಆದರೆ ಇನ್ನೊಂದು ಬಾಯಲ್ಲಿ ನೀವು ಪ್ರಮಾಣ ಅಂತ ಹೇಳುವ ವೇದ ಪಶು ಬೇಕು ಅಂತಂದರೆ ಈ ಹೋಮ ಮಾಡ್ರಿ, ಸಂತತಿ ಬೇಕು ಅಂದರೆ ಈ ಹೋಮ ಮಾಡ್ರಿ, ಇದನ್ನು ಪಾರಾಯಣ ಮಾಡ್ರಿ, ಹರಿವಂಶ ಪಾರಾಯಣ ಮಾಡ್ರಿ, ಮಕ್ಕಳು ಸಿಗತ್ತೆ. ಶ್ರೀ ಶ್ರೀಶ ಗುಣದರ್ಪಣ ಪಾರಾಯಣ ಮಾಡ್ರಿ, ಸಂಪತ್ತು ಸಿಗತ್ತೆ. ಯಾಕೆ ಹೇಳಬೇಕಪ್ಪ? ಹೇಳಲೇಬಾರ್ದು. ಈಗ ಜಗತ್ತಿನ ಎಲ್ಲ ಧರ್ಮಗಳು ಕೂಡ ಪ್ರಾಪಂಚಿಕ ಸುಖವನ್ನೇ ತಾನೇ ಹೇಳೋದು. ನೋಡಿ, ನಮ್ಮ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಬಿಡಿ. ಸೆಮೆಟಿಕ್ ರಿಲಿಜನ್ಗಳು ಹೇಳೋದು ನಮ್ಮ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಬಿಡಿ, ನಿಮಗೆ ಅದು ಸಿಗತ್ತೆ ಇದು ಸಿಗತ್ತೆ. ನೀವು ಅದೇ, ಏನು ನಿಮ್ಮದೇನು ಕೊಂಬ? ನೀವು ವೈದಿಕರು ಅದನ್ನೇ ತಾನೇ ಹೇಳೋದು. ಏನು ಉಳಿದ ಧರ್ಮಗಳನ್ನು ಕಡೆಗಣ್ಣಿನಿಂದ ನೋಡೋದು? ಇದನ್ನು ಮಾಡಿಬಿಡಿ, ಇದು ಸಿಕ್ಬಿಡುತ್ತೆ. ನಿಮಗೇನು ಬೇಕು ಎಲ್ಲವೂ ಸಿಗತ್ತೆ. ಬನ್ನಿ, ದೇವರ ನಾಮಸ್ಮರಣೆ ಮಾಡಿ. ರೋಗ ಪರಿಹಾರ ಆಗಬೇಕಾ? ನಾಮತ್ರಯ ಮಂತ್ರ ಜಪ. ದುಡ್ಡು ಬರಬೇಕಾ? ಶ್ರೀಕರ ಅಷ್ಟಾಕ್ಷರ. ಸುಧಾ ಬೇರೆ ಅದಕ್ಕೆ ಹೇಳ್ತೀರ. ಸುಧಾ ಓದ್ರಿ, ಸಂಪತ್ತು ಸುರಿಮಳೆ ಆಗುತ್ತೆ. ನೀವು ಅದನ್ನೇ ಹೇಳ್ತೀರಲ್ಲಪ್ಪ. ಒಂದೋ ವೇದವನ್ನೇ ಅಪ್ರಮಾಣ ಅಂದ್ಬಿಡಿ, ಬುದ್ಧನ ತರಹ ಅಥವಾ ಬೌದ್ಧರ ತರಹ. ಒಂದೋ ವಿಷಯ ಪದಾರ್ಥಗಳಲ್ಲಿ ಗುಣಧ್ಯಾನ ಮಾಡೋದು ತಪ್ಪು ಅಂತ ಅನ್ಬೇಡಿ. ಎರಡರಲ್ಲಿ ಯಾವುದಾದ್ರು ಒಂದು ಬಿಡ್ರಿ. ಅಂದರೆ ಅದಕ್ಕೆ ಕೃಷ್ಣ ಹೇಳಿದ ಶಾಸ್ತ್ರಾದಿಗಳು ವೇದಗಳು ಪ್ರಮಾಣ. ಮತ್ತು ನೀನು ವಿಷಯ ಪದಾರ್ಥಗಳನ್ನು ಹೊಂದೋದು ಅಷ್ಟು ದುಃಖಕರ ಮುಂದೆ ಅಂತ ಅಂದಿ. ಅದನ್ನು ಹೇಳುವ ವೇದವನ್ನು ಪ್ರಮಾಣ ಅಂತಿ. ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಈಗ ಸರ್ಕಾರ ಕೆಲವೊಂದು ರೂಲ್ಗಳನ್ನು ಮಾಡಿರುತ್ತೆ. ಇಂತಿಷ್ಟು ದಂಡ ವಸೂಲಿ ಆಗಬೇಕು ಅಂತ ಸರ್ಕಾರ ಹೇಳುತ್ತೆ. ಪೊಲೀಸ್ನವ್ರಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ನೀವು ಈ ಏರಿಯಾದಿಂದ ಇಷ್ಟು ದಂಡ ವಸೂಲಿ ಮಾಡಬೇಕು ಅಂದರೆ ಜನ ತಪ್ಪು ಮಾಡಬೇಕು ಅಂತ ಬಯಕೆ ಆಯಿತು. ಆದರೆ ಜನ ತಪ್ಪು ಮಾಡಬಾರ್ದು, ಅದಕ್ಕಾಗಿ ನಾವಿರೋದು ಅಂತೀರ. ದಂಡವನ್ನು ಸ್ವೀಕಾರ ಮಾಡಬೇಕು ಅಂತಂದರೆ ಜನ ತಪ್ಪು ಮಾಡಲಿ ಅಂತ ಬಯಕೆ, ಜನ ತಪ್ಪು ಮಾಡಬಾರ್ದು. ಟ್ರಾನ್ಸ್ಫಾರ್ಮರ್ಸ್ ಬಳಿಯೇ ಹೋಗಬಾರದು. ಯಾಕೆ? ಜನರ ಪ್ರಾಣ ಅಪಾಯ ಆಗತ್ತೆ. ಆದರೆ ಕಟ್ಟೋದು ಹಾಗೆ. ಆಮೇಲೆ ಜಾಹೀರಾತು ಕೊಡ್ತೀರ, ಆ್ಯಡ್ ಫಿಲಮ್ಸ್ಗಳು. ಟ್ರಾನ್ಸ್ಫಾರ್ಮರಿಂದ ದೂರ ಇರಿ, ನೀವು ಜಾಗವೇ ಇಲ್ಲ, ಎಲ್ಲಿಂದ ಓಡೋದು ನಾವು? ಇನ್ನೊಬ್ಬ ಬಂದು ಗುದ್ದಬೇಕಷ್ಟೇ ನಮ್ಮನ್ನು. ಅದರಿಂದ ಇದೇ ರೀತಿಯ ನಡವಳಿಕೆ ನಿಮ್ಮಲ್ಲೂ ಇದೆ. ನೀವು ಇವ್ರನ್ನ ಬಯೋದಲ್ಲ, ವೇದವು ಹೀಗೆ ಮಾಡುತ್ತೆ. ಅದಕ್ಕೆ ಕೃಷ್ಣ ನಗುತ್ತಾ ಹೇಳ್ತಾನೆ, ಮನುಷ್ಯರ ಈ ಗೊಂದಲವನ್ನು ನೋಡಿ. ಫಲಶ್ರುತಿರಿಯನೃಣಾಂ ನ ಶ್ರೇಯೋ ರೋಚನಂ ಪರಂ ಶ್ರೋತೃವಿವಕ್ಷಯ ಪ್ರೋಕ್ತಂ ಯಥಾ ಭೈಷಜ್ಯರೋಚನಂ. ಫಲಶ್ರುತಿ, ಇದನ್ನು ಮಾಡಿ ಈ ಫಲ ಉಂಟಾಗತ್ತೆ ಅಂತ ಹೇಳೋದು ಶ್ರೇಯಸ್ಸನ್ನು ನೀವು ಹೊಂದುತ್ತೀರಾ, ಅದಕ್ಕಿಂತ ಮೊದಲು ಈ ಪ್ರೇಯಸ್ಸು ಸಿಗಲಿ ಅಂತ ಕೇಳುಗನನ್ನು ಉದ್ದೇಶ ಇಟ್ಟುಕೊಂಡು ಹೇಳಿದ್ದು. ಅದು ಹೇಗೆ? ಯಥಾ ಭೈಷಜ್ಯ ರೋಚನಂ. ಮಗುವಿಗೆ ಔಷಧ ಕುಡಿದ್ರೆ ಸಕ್ಕರೆಯನ್ನು ಕೊಡ್ತೇವೆ ಅಂತ ಆಸೆ ತೋರಿಸಿ ಆಮೇಲೆ ಔಷಧವನ್ನು ಕುಡಿಸುವ ಹಾಗೆ ಅಷ್ಟೇ. ಅದನ್ನು ಕೃಷ್ಣ ಆಚಾರ್ಯರು ಹೇಳಿದ್ರು, ತಸ್ಮಾತ್ ಸ್ವರ್ಗಾದಿ ವಿಷಯೇಶು ಅಪಿ ನೇಚ್ಛೇತ್. ಸ್ವರ್ಗಾದಿಗಳನ್ನು ಬಯಸಬಾರದು. ಬ್ರಹ್ಮಸೂತ್ರಕ್ಕೆ ಯಾರು ಅಧಿಕಾರಿ, ವೇದಕ್ಕೆ ಯಾರು ಅಧಿಕಾರಿ ಅಂತಂದರೆ ಪರೀಕ್ಷಾ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಮಾಯಾತಂತ. ಕರ್ಮದಿಂದ ಗಳಿಸಿದ ಈ ಲೋಕವನ್ನು ಕುರಿತು ವೈರಾಗ್ಯ ಇರಬೇಕು ಅಂತಾನೆ ಕೃಷ್ಣ.
ಪರೀಕ್ಷೆ ಲೋಕಾನ್ ಕರ್ಮಚಿತಾನ್, ಕರ್ಮದಿಂದ ಸಂಪಾದನೆ ಮಾಡಿದ ಎಲ್ಲ ಲೋಕಗಳು ಕೂಡ ನಶ್ವರ ಅಂತನ್ನುವ ವೈರಾಗ್ಯ ಯಾರಿಗಿರುತ್ತೆ ಅವನು ವೇದದ ಅಧ್ಯಾತ್ಮಾರ್ಥವನ್ನು ತಿಳಿಯಲಿಕ್ಕೆ ಅಧಿಕಾರಿ. ಹಾಗಾದರೆ ಹೇಳೋದು ಯಾಕೆ? ಅವನ ಐಹಿಕವಾದ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಪಾರತ್ರಿಕವಾದ ಸಮಸ್ಯೆಯನ್ನು ನೀಗಿಸಿಕೊಳ್ಳಲಿ ಅಂತ ಹೇಳ್ತಾ ಇರೋದಷ್ಟೇ. ಫಲಶ್ರುತಿರೇವೇಯಂ ನ ಕಾಮ ಕುಸುಮಶ್ರುತಿ. ವಸ್ತುತಃ ಇದು ಫಲಶ್ರುತಿಯೂ ಅಲ್ಲ, ಕಾಮ ಕುಸುಮಶ್ರುತಿ. ಬಯಕೆ ಅನ್ನುವ ಹೂವನ್ನು ಮಾತ್ರ ಇದು ಅರಳಿಸುತ್ತೆ ಈ ವೇದ ಅನ್ನೋದು. ಫಲ ಮೋಕ್ಷ ಅನ್ನೋದೇ ಇದರ ಅಭಿಪ್ರಾಯ. ಇದು ಆಚಾರ್ಯರು ಹೇಳಿದ ಮಾತು. ಉತ್ಪತ್ತೈವ ಹಿ ಕಾಮೇಷು ಪ್ರಾಣೇಷು ಸ್ವಜನೇಷು ಚ ಆಸಕ್ತ ಮನತೋ ಮರ್ತ್ಯ ಆತ್ಮನೋ ನರ್ಥಹೇತುಷು ನತಾನ ವಿದುಷ ಸ್ವಾರ್ಥಂ ಭ್ರಾಮ್ಯತೋ ವ್ರಜಿನಧ್ವನಿ ಕಥಂ ಯುಂಜಾತ್ ಪುನಸ್ತೇಷು ತಾನಸ್ತಮೋ ವಿಶತೋ ಬುಧಃ. ಅದನ್ನು ನಿರೂಪಣೆ ಮಾಡ್ತಾರೆ. ಇಲ್ಲಿ ಆಚಾರ್ಯರು ಬಹಳ ದೊಡ್ಡ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದು ನಾವು ಅನುಸಂಧಾನ ಮಾಡಬೇಕಾದದ್ದು. ಸ್ವರ್ಗಾದಿಕಾಮಾನಾಯುಕ್ತ ಐಹಿಕೇಶ್ವಪಿ ಸಜ್ಜತೆ ತತ್ರಾಪಿ ದೇವಕಾಮೇಭ್ಯೋ ವಿಶೇಷಂ ಚಾಪಿ ವಾಂಛತಿ. ವಸ್ತುತಃ ಯಾರಿಗೆ ಸ್ವರ್ಗಲೋಕದಲ್ಲಿ ಕಾಮನೆ ಇರುತ್ತೆ ಅವನಿಗೆ ಐಹಿಕ ಪದಾರ್ಥದಲ್ಲಿಯೂ ಕಾಮನೆ ಇದ್ದೇ ಇರುತ್ತೆ, ಸಹಜ ಅಲ್ವಾ? ಇಲ್ಲಿ ಯಾವುದನ್ನು ಬಯಸ್ತೇನೋ ಅದು ಸತ್ತ ಮೇಲೂ ಕೂಡ ಸಿಗತ್ತೆ, ಸಿಗಬೇಕು ಅಂತ ಅವನು ಬಯಕೆ. ಅದಕ್ಕೆ ಕೆಲವೊಂದು ಸಂಪ್ರದಾಯದಲ್ಲಿ ಗುರುಗಳು ಲೆಟ್ರ್ ಬರೆದಿಡ್ತಾರೆ, ಇವನನ್ನು ನೇರವಾಗಿ ಸ್ವರ್ಗಕ್ಕೆ ತೆಗೆದುಕೊಳ್ಳುವುದು ಅಂತ ಲೆಟ್ರ್ ಬರೆದು, ಗುರುಗಳ ಕೈನಲ್ಲಿ ಲೆಟ್ರ್ ಬರೆದು ಸೈನ್ ಹಾಕಿಸಿ ಶವದ ಜೊತೆಗೆ ಹೂಡುವ ಸಂಪ್ರದಾಯ ಇದೆ. ನಿಮಗೆ ಕೇಳಿದ್ರೆ ವಿಚಿತ್ರ ಅನಿಸುತ್ತೆ, ವಿಚಿತ್ರ ಆದರೂ ಸತ್ಯ. ಯಾರು ಇಲ್ಲಿ ಐಹಿಕವಾದ ಪದಾರ್ಥಗಳನ್ನು ಕಂಡು ಅನುಭವಿಸಿ ಇದರ ಸುಖವನ್ನು ಸವಿದಿರ್ತಾನೆ ಅವನಿಗೆ ಕೆಲವೊಮ್ಮೆ ಭಯ ಕಾಡ್ಲಿಕ್ಕೆ ಶುರು ಆಗುತ್ತೆ. ಇದು ನನ್ನ